ಚನ್ನರಾಯಪಟ್ಟಣ ನ್ಯಾಯಾಲಯದ ಆವರಣದಲ್ಲಿ ತಹಸೀಲ್ದಾರ್ ವಿಎಸ್ ನವೀನ್ ಕುಮಾರ್ ವಿರುದ್ಧ ಗುಲಸಿಂದ ಮಹೇಶ್ ಹಾಗೂ ಆತನ ಸಹಚರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ಇವರ ವಿರುದ್ಧ ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಈ ಬಗ್ಗೆ ತಹಸೀಲ್ದಾರ್ ನವೀನ್ ಕುಮಾರ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಸೇನಾ ಪಡೆ ಜಿಲ್ಲಾಧ್ಯಕ್ಷರಾದ ದಂಡೂರ ಮಂಜುನಾಥ್ ಮಾತನಾಡಿ, ತಾಲೂಕು ದಂಡಾಧಿಕಾರಿಯನ್ನ ಕೋರ್ಟ್ ಆವರಣದಲ್ಲಿ ಸಾರ್ವಜನಿಕರ ಎದುರಿನಲ್ಲಿ ಏಕವಚನದಲ್ಲಿ ನಿಂದಿಸಿದ್ದನ್ನು ನೋಡಿದ್ರೆ ಚನ್ನರಾಯಪಟ್ಟಣ ಎತ್ತ ಸಾಗ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೆಡಿಪಿ ಸದಸ್ಯ ಕಬಾಳು ಮಹೇಶ್ ಮಾತನಾಡಿ, ಕೆಲವರು ಗ್ರೇಡ್ 1 ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಾ ಇರುವುದು ನೋಡಿದ್ರೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ನೌಕರರು ಭಯದಲ್ಲಿ ಸೇವೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಉತ್ತೇನಹಳ್ಳಿ ಸಾಗರ್ ಮಾತನಾಡಿ, ನಾನು ಆ ದಿನ ಕಾರ್ಯ ನಿಮಿತ್ತ ನ್ಯಾಯಾಲಯದ ಆವರಣದಲ್ಲಿ ಹಾಜರಿದ್ದು ನನ್ನ ಎದುರಿನಲ್ಲೇ ತಹಸೀಲ್ದಾರ್ ನವೀನ್ ಕುಮಾರ್ ಅವರನ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದು ಖಂಡನೀಯ ಎಂದರು. ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಗಾಯಕ ಮಂಜುನಾಥ್ ಮಾತನಾಡಿ, ನ್ಯಾಯಾಲಯದ ಆವರಣದಲ್ಲಿ ರಾಜ್ಯಮಟ್ಟದ ಕೆಎಎಸ್ ಅಧಿಕಾರಿಯನ್ನ ಕೆಟ್ಟ ಪದಗಳನ್ನ ಬಳಸಿ ಬೈದಿರುವುದು ಸರಿಯಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಬೇಕೇ ಹೊರತು ಈ ರೀತಿ ಸಾರ್ವಜನಿಕ ಸಮ್ಮುಖದಲ್ಲಿ ಅಧಿಕಾರಿಗಳಿಗೆ ಅಡ್ಡಗಟ್ಟಿ ನಿಂದನೆ ಮಾಡುವುದು ಸರಿಯಲ್ಲ ಎಂದರು. ನಿನ್ನೆ ದಿನ ಏನು ಚನ್ನರಾಯಪಟ್ಟಣ ಸಿವಿಲ್ ಕೋರ್ಟ್ನಲ್ಲಿ ಒಂದು ನಮ್ಮ ಚನ್ನರಾಯಪಟ್ಟಣದಲ್ಲಿ ಕಾರ್ಯನಿರ್ವಹಿಸಿದಂಥ ನಮ್ಮ ನವೀನ್ ಸರ್ ಮೇಲೆ ಏನು ಹಲ್ಲೆ ಮಾಡಲಿಕ್ಕೆ ನಿನ್ನೆ ಕೋರ್ಟ್ ಆವರಣದಲ್ಲಿ ಪ್ರಯತ್ನ ಆಗಿದೆ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹಾಗೆ ಇವರು ಒಂದು ಕೇಸನ್ನು ಅಲ್ಲಿ ಫೈಲ್ ಮಾಡಿರೋದ್ರಿಂದ ಕೋರ್ಟ್ಗೆ ಸರ್ಕಾರಿ ಇದ್ರ ಮೇಲೆ ಕಾರ್ಯದ್ರ ಮೇಲೆ ಬಂದಿದ್ದ ಮೇಲೆ ಏನಾಯಿತು, ಇವರು ಕೇಸ್ ಮಾಡಿದ್ದಾರೆ. ಕೇಸ್ ಮಾಡಿದ್ಮೇಲೆ ಇವರು ದಾಖಲಾತಿಗಳಿದ್ರೆ ಇವರು ಕೇಸ್ ಮಾಡ್ಬೋದಾಯ್ತು. ಇವ್ರಲ್ಲಿ ಏನು ಇಲ್ದಾನೆ ನೆಲೆ ದಿವಸ ಇವರು ಬಂದಂಥ ಸಂದರ್ಭದಲ್ಲಿ ಅದು ಎಲ್ಲಿ ಕೋರ್ಟ್ ಆವರಣದಲ್ಲಿ ಇವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಇದು ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿರೋದು ಇದೆಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ರಿಮಿಟ್ ಅದನ್ನ ಖುಷಿ ಪಡ್ತಕ್ಕಂಥದ್ದು ಇದ್ದಿಲ್ಲ, ಅದನ್ನು ನಾವು ಖಂಡಿಸ್ತೀವಿ. ಹಾಗೆ ಇವತ್ತು ಬೇರೆ ಸರ್ಕಾರಿ ನೌಕರು ನಮ್ಮ ತಾಲೂಕಲ್ಲಿ ಒಂದು ಕೆಲಸವನ್ನು ನಿರ್ವಹಿಸೋಕ್ಕೆ ಭಾರಿ ಹೆದರಿಕೆಯಿಂದ ಇದು ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಪೊಲೀಸ್ ಇಲಾಖೆಯೂ ಕೂಡ ಆದಷ್ಟು ಬೇಗ ಇವ್ರ ವಿರುದ್ಧ ಕ್ರಮ ಕೈಗೊಂಡು ಏನೇನು ಕಾನೂನಲ್ಲಿ ಅವ್ರ ಮೇಲೆ FIR ಮಾಡಲಿಕ್ಕೆ ಅಥವಾ ಕಾನೂನಿನ ರೀತಿಯಲ್ಲಿ ಇದನ್ನ ಕ್ರಮ ಕೈಗೊಳ್ಳಲಿಕ್ಕೆ ಏನೇನಿದೆ ಅದನ್ನು ಆದಷ್ಟು ಬೇಗ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಮುಖಾಂತರ ತಿಳಿಸ್ತೇನೆ. ಮಾಧ್ಯಮ ಸಂಮಿತ್ರರಿಗೆ ತಿಳಿಯಪಡಿಸುವುದೇನೆಂದರೆ, ನಿನ್ನೆ ನಮ್ಮ ವೈಯಕ್ತಿಕ ಕೆಲಸದ ಮೇಲೆ ನಾವು ಕೋರ್ಟ್ ಆವರಣಕ್ಕೆ ಹೋಗಿದ್ದಾಗ ಏನು ನಮ್ಮ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನವೀನ್ ಸರ್ ಹಾಗೂ ಗುಲ್ಸಿಂದ ಮಹೇಶ್ ಮತ್ತು ಅವ್ರ ತಂಡದವರಿಂದ ಅವ್ರ ಮೇಲೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರ್ತಾರೆ. ಆಗ ನಾವು ಅದನ್ನು ಪ್ರಶ್ನೆ ಮಾಡಿ ಇದ್ರ ಬಗ್ಗೆ ನಾವು ಕೂಡ ಅಲ್ಲಿಗೆ ಪ್ರತ್ಯಕ್ಷದರ್ಶಿ, ನಾವು ಅದನ್ನು ನೋಡಿರ್ತಕ್ಕಂಥವ್ರು ಆ ಘಟನೆಯನ್ನು. ಯಾವುದೇ ಕಾರಣಕ್ಕೂ ನಾನು ಮಾಧ್ಯಮ ಮಿತ್ರರ ಒಂದು ಸಮ್ಮುಖದಲ್ಲಿ ನಮ್ಮ ತಾಲೂಕಿನ ಮತ್ತು ಎಲ್ಲ ನಮ್ಮ ಒಂದು ಜಿಲ್ಲೆಯ ಜನತೆಗೆ ನಾನು ಏನು ತಿಳಿಪಡಿಸ್ತೀನಿ ಅಂತಂದರೆ, ಯಾವುದೇ ಒಂದು ವ್ಯಕ್ತಿನಾಗಲಿ ನಾವು ಮಾತಾಡ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಯಾವತ್ತೂ ಪಾರದರ್ಶಕತೆಯಿಂದ ಇರಬೇಕು ನಮ್ಮ ಮಾತು ಹೇಳ್ತಾರೆ ಅಂದರೆ ಕನ್ನಡಿ ಥರ. ಏನಪ್ಪ ಅಂತಂದರೆ ಏನಪ್ಪ ಅಂತ ಒಬ್ಬ ಕ್ಲಾಸ್ 1 ಆಫೀಸರ್ ಅಧಿಕಾರಿನ ಅಮ್ಮ, ಹೆಂಡತಿ, ಅಪ್ಪ ಈ ಪದಗಳನ್ನ ಬಳಸಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವ್ರ ರೈತರಿಗೆ ಏನಾರು ತೊಂದರೆ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳೈತೆ, ಅವ್ರೇನಾದರೂ ಆ ಥರ ಏನಾರ ಹಗರಣದಲ್ಲಿ ಭಾಗಿಯಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಆಗಲಿ. ಅದರಲ್ಲೇನು ನಾವು ಯಾವುದೇ ಕಾರಣಕ್ಕೂ ನಾವು ಮಾತಾಡ್ತಾ ಇಲ್ಲ. ಆದರೆ ಒಬ್ಬರು ಅಧಿಕಾರಿಗಳ ಬಗ್ಗೆ, ಒಬ್ಬರು ಒಂದು ನೌಕರರ ಬಗ್ಗೆ ಆಗಿರಲಿ, ಯಾವುದೇ ಒಂದು ನೌಕರ ಬಗ್ಗೆ ಆಗಿರಲಿ, ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಾದರೂ ಈ ಎಲ್ಲ ಅಧಿಕಾರಿಗಳು ಈಗ ಕೆಲಸ ಮಾಡೋಕ್ಕೆ ಒಬ್ಬರು ಬರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ದಯವಿಟ್ಟು ಯಾವುದೇ ಒಂದು ನೌಕರರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಂಪೂರ್ಣವಾಗಿ ಒಂದು ನೈತಿಕತೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ, ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು, ತಪ್ಪಿತಸ್ಥ ವಿರುದ್ಧ ಕಾನೂನು ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.